ನಾನು ನಿಮ್ಮ ಡಾಕ್ಟರ್ ಶ್ರಾವ್ಯ ಮಾತಾಡ್ತಾ ಇದ್ದೀನಿ. ಸ್ಕಿನ್ ಕೇರ್ನ ತುಂಬ ಸತಿ ಮಾತಾಡಿದ್ದೀನಿ, ಬಟ್ ದೆನ್ ಒಂದು ಡೆಡಿಕೇಟೆಡ್ ವಿಡಿಯೋ ಏನಕ್ಕೋಸ್ಕರ ಅಂದರೆ ಹಲವಾರು ಇಂಗ್ರೀಡಿಯೆಂಟ್ಸ್ ಇದೆ. ಸ್ಕಿನ್ ಕೇರ್ ಅಂತ ಬಂದಾಗ ವಿಟಮಿನ್ ಸಿ ಆಗಿರ್ಬೋದು, ನಿಯಾಸಿನಮೈಡ್ ಆಗಿರಬಹುದು, ರೆಟಿನಾಲ್ ಆಗಿರ್ಬೋದು, ಈ ಥರ ಎಷ್ಟೊಂದು ಪ್ರಾಡಕ್ಟ್ಸ್ ಇದೆ. ಸೊ ಯಾವ ಪ್ರಾಡಕ್ಟ್ಸ್ನ ಏನಕ್ಕೆ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ಗೆ ಬೆನಿಫಿಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಚರ್ಮ ಅಂತ ಬಂದರೆ ಫಸ್ಟ್ ಕನ್ಸರ್ನ್ ಏನೇಳಿ ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ಪಿಂಪಲ್ ಸ್ಕಿನ್, ಕರೆಕ್ಟಾ? ಸೊ ಡ್ರೈ ಸ್ಕಿನ್ ಇದೆ, ಈ ಹೈಡ್ರೇಟೆಡ್ ಆಗಿದೆ, ನಿಮ್ಮ ಚರ್ಮದಲ್ಲಿ ಗೊತ್ತಾಗ್ತಾ ಇದೆ ಅದು ಒಣ ಕಾಣಿಸ್ತಾ ಇದೆ, ಬಿರುಕಿದೆ, ಡಲ್ ಆಗಿ ಕಾಣಿಸ್ತಾ ಇದೆ. ನೀವುಗಳು ನಿಮ್ಮ ಸ್ಕಿನ್ ಕೇರಲ್ಲಿ ಒಂದು ಹ್ಯಾಲುರಾನಿಕ್ ಆಸಿಡ್ ಯೂಸ್ ಮಾಡಬೇಕು, ಅದ್ರ ಜೊತೆಗೆ ಸೆರಮೈಡ್ಸ್ ಯೂಸ್ ಮಾಡಬೇಕು. ಇನ್ ಕಾಂಬಿನೇಷನ್ ಆಫ್ ಹ್ಯಾಲುರಾನಿಕ್ ಆಸಿಡ್ ಆ್ಯಂಡ್ ಸೆರಮೈಡ್ನ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ನಲ್ಲಿ ಡ್ರಾಸ್ಟಿಕ್ ಆಗಿ ಚೇಂಜಸ್ ನೋಡ್ತೀರಾ. ಈಗ ಹ್ಯಾಲುರಾನಿಕ್ ಆಸಿಡ್ನ ಹೇಗೆ ಯೂಸ್ ಮಾಡೋದು? ಟೋನರ್ ಹಾಕ್ಕೊಳ್ತೀರಾ, ಅದಾದಮೇಲೆ ಹ್ಯಾಲುರಾನಿಕ್ ಆಸಿಡ್ ಇರುವಂಥ ಒಂದು ಸೀರಮ್ನ ಬಳಸ್ತೀರಾ, ಅದರ ನಂತರ ನೀವು ಸೆರಮೈಡ್ ಇರುವಂಥ ಒಂದು ಮಾಯಶ್ಚರೈಸರ್ ಯೂಸ್ ಮಾಡ್ತೀರಾ. ಇನ್ ಕೇಸ್ ನೀವು ಹ್ಯಾಲುರಾನಿಕ್ ಆಸಿಡ್ನ ಏನಾದರೂ ಡ್ರೈ ಸ್ಕಿನ್ ಮೇಲೆ ಯೂಸ್ ಮಾಡಿದ್ರೆ ಮುಖ ಇನ್ನೂ ಜಾಸ್ತಿ ಡ್ರೈ ಆಗುತ್ತೆ ಆ್ಯಂಡ್ ಜೊತೆಗೆ ಅಂಟ್ ಅಂತ ಅನ್ಸುತ್ತೆ. ಯು ವಿಲ್ ನಾಟ್ ಫೀಲ್ ಕಂಫರ್ಟಬಲ್ ವಿತ್ ಯೋರ್ ಸ್ಕಿನ್. ಸೊ ಹ್ಯಾಲುರಾನಿಕ್ ಆಸಿಡ್ ಯೂಸ್ ಮಾಡಬೇಕಾದ್ರೆ ನೆನಪಲ್ಲಿ ಇಟ್ಕೊಳ್ಳಿ, ನಿಮ್ಮ ಸ್ಕಿನ್ ಯಾವಾಗಲೂ ಮಾಯ್ಸ್ಟ್ ಆಗಿರಬೇಕು. ಹಾಗೆ ನೆನಪಲ್ಲಿ ಇಟ್ಕೊಳ್ಳಿ, ಹ್ಯಾಲುರಾನಿಕ್ ಆಸಿಡ್ನ ನೀವು ಮಾರ್ನಿಂಗ್ ರೂಟೀನಲ್ಲೂ ಯೂಸ್ ಮಾಡ್ಬೋದು, ಈವ್ನಿಂಗ್ ರೂಟೀನಲ್ಲೂ ಯೂಸ್ ಮಾಡ್ಬೋದು. ಈಗ ನಾವು ಆಯಿಲ್ ಸ್ಕಿನ್ ಬಗ್ಗೆ ಮಾತಾಡೋಣ. ತುಂಬ ಸೀಬಮ್ ಸೆಕ್ರೀಷನ್ ಇದೆ, ಆಯಿಲಿ ಸ್ಕಿನ್ ಇದೆ ಆ್ಯಂಡ್ ಪೋರ್ಸ್ ಕೂಡ ತುಂಬ ಎವಿಡೆಂಟ್ ಆಗಿ ಕಾಣ್ತಿದೆ ಅಂತಂದರೆ ನೀವುಗಳು ನಿಮ್ಮ ಸ್ಕಿನ್ ಕೇರಲ್ಲಿ ನಿಯಾಸಿನಮೈಡ್ನ ಇನ್ ಕಾಂಬಿನೇಷನ್ ವಿತ್ ಜಿಂಕ್ನ ಯೂಸ್ ಮಾಡಿದ್ರೆ ಡ್ರಾಸ್ಟಿಕ್ ಆಗಿ ನಿಮ್ಮ ಆಯಿಲ್ ಪ್ರೊಡಕ್ಷನಲ್ಲಿ ಚೇಂಜಸ್ ನೋಡಬಹುದು. ಹಾಗೆ ನೆನಪಲ್ಲಿ ಇಟ್ಕೊಳ್ಳಿ, ನಿಯಾಸಿನಮೈಡ್ನ ಬೆಳಗ್ಗೆ ಕೂಡ ಯೂಸ್ ಮಾಡ್ಬೋದು, ನೈಟ್ ಕೂಡ ಯೂಸ್ ಮಾಡ್ಬೋದು. ಜೊತೆಗೆ ನಿಯಾಸಿನಮೈಡ್ನ ಬೇರೆದ್ರ ಜೊತೆಗೂ ಕೂಡ ನಾವು ಯೂಸ್ ಮಾಡ್ಬೋದು. ಅಂದರೆ ನಿಯಾಸಿನಮೈಡ್ ಯೂಸ್ ಮಾಡ್ತಾನೆ ವೈಟಮಿನ್ ಸಿ ಯೂಸ್ ಮಾಡ್ಬೋದು. ನಿಯಾಸಿನಮೈಡ್ ಯೂಸ್ ಮಾಡಬೇಕಾದ್ರೆ ಹ್ಯಾಲುರಾನಿಕ್ ಆಸಿಡ್ ಕೂಡ ಯೂಸ್ ಮಾಡ್ಬೋದು. ಎರಡು ಯೂಸ್ ಮಾಡಬೇಕಾ? ಇಟ್ ಡಿಪೆಂಡ್ಸ್ ಆನ್ ಯುವರ್ ಸ್ಕಿನ್ ಕಂಡೀಷನ್. ಇನ್ಫ್ಯಾಕ್ಟ್ ಅದು ಪಿಗ್ಮೆಂಟೇಷನ್ನ ಕೂಡ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಿಯಾಸಿನಮೈಡ್ ಇಸ್ ಯೋರ್ ಫ್ರೆಂಡ್. ನಿಯಾಸಿನಮೈಡ್ ಎಷ್ಟು ಬೇಗ ನಿಮಗೆ ಎಫೆಕ್ಟ್ ಗೊತ್ತಾಗುತ್ತೆ, ಅದರದ್ದು ರಿಸಲ್ಟ್ ಗೊತ್ತಾಗುತ್ತೆ ಅಂತಂದರೆ ಆಲ್ಮೋಸ್ಟ್ ಮೇ ಬಿ 4 ವೀಕ್ಸಿಂದ 6 ವೀಕ್ಸ್ ಒಳಗಡೆ ನಿಮಗೆ ವ್ಯತ್ಯಾಸ ಕಾಣಿಸುತ್ತೆ. ಪೋರ್ಸ್ ಪೂರ್ತಿ ಹೊಟ್ಟೋಗ್ಬಿಟ್ಟು ಪೋರ್ಸ್ ಇಲ್ಲಿ ಡಿಶ್ ಥರ ಆಗೋದಿಲ್ಲ ನಿಮ್ಮ ಚರ್ಮ, ಬಟ್ ತುಂಬ ಡ್ರಾಸ್ಟಿಕ್ ಆಗಿ ನಿಮ್ಮ ಪೋರ್ಸ್ದು ಅಪಿಯರೆನ್ಸಲ್ಲಿ ವ್ಯತ್ಯಾಸ ನೋಡಬಹುದು ನೀವು. ಹಾಗೆ ನಿಯಾಸಿನಮೈಡ್ನ ಯೂಸ್ ಮಾಡೋಕ್ಕೂ ಮುಂಚೆ ನೀವು ಫಸ್ಟ್ 5% ಯೂಸ್ ಮಾಡಿ, ನಂತರ ನೀವು 10%ಗೆ ಚೇಂಜ್ ಆಗ್ಬೋದು. ಹಾಗೆ ನಿಯಾಸಿನಮೈಡ್ನ ಹೇಗೆ ಯೂಸ್ ಮಾಡ್ತೀರಾ? ಯು ಕ್ಯಾನ್ ಯೂಸ್ ಇಟ್ ಆನ್ ಡ್ರೈ ಸ್ಕಿನ್. ಅಂದರೆ ತುಂಬ ಡ್ರೈ ಸ್ಕಿನ್ ಅಲ್ಲ, ಅಂದರೆ ಟೋನರ್ ಹಾಕ್ತೀರಾ, ಟೋನರ್ ಹಾಕ್ಬಿಟ್ಟು ಪೂರ್ತಿ ಮುಖನ ಡ್ರೈ ಮಾಡ್ಕೊಂಡ್ಬಿಟ್ಟು ನಂತರ ನೀವು ನಿಯಾಸಿನಮೈಡ್ ಸೀರಮ್ನ ಯೂಸ್ ಮಾಡಿಬಿಟ್ಟು ನಂತರ ನಿಮ್ಮ ಮಾಯಶ್ಚರೈಸರ್ನ ಯೂಸ್ ಮಾಡ್ಬೋದು. ಇಲ್ಲೂ ಕೂಡ ಸೆರಮೈಡ್ ಅಥವಾ ಪೆಪ್ಟೈಡ್ಸ್ ಇರುವಂಥ ಮಾಯಶ್ಚರೈಸರ್ನ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಮೋರ್ ಎಫಿಷಿಯಂಟ್. ಇದರ ಜೊತೆಗೆ ನೀವು ಪಿಂಪಲ್ಸ್ ಇದೆ ಅಥವಾ ಪಿಂಪಲ್ ಪ್ರೋನ್ ಸ್ಕಿನ್ ಇದೆ ಅಂತಂದರೆ ನೀವುಗಳು ಕೂಡ ನಿಯಾಸಿನಮೈಡ್ನ ಯೂಸ್ ಮಾಡಬಹುದು. ದಟ್ ಇಸ್ ಬಿಕಾಸ್ ಇಟ್ ಹೆಲ್ಪ್ಸ್ ಇನ್ ಕಂಟ್ರೋಲಿಂಗ್ ಯೋರ್ ಪಿಂಪಲ್ಸ್ ಜೊತೆಗೆ ಆಯಿಲ್ ಪ್ರೊಡಕ್ಷನ್. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ವೈಟಮಿನ್ ಸಿ. ವೈಟಮಿನ್ ಸಿ ಬಂದು ನಿಮ್ಮ ಪಿಗ್ಮೆಂಟೇಷನ್ನ ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ವೈಟಮಿನ್ ಸಿ ಬಂದು ಸ್ವಲ್ಪ ಪೊಟೆಂಟ್ ಆಗಿರುತ್ತೆ, ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಸೊ ನೀವು ವೈಟಮಿನ್ ಸಿನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಯಾಸಿನಮೈಡ್ನ ಯೂಸ್ ಮಾಡ್ತಾ ಅದ್ರ ಜೊತೆಗೆ ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ನಂತರ ನೀವು ವೈಟಮಿನ್ ಸಿಗೆ ಶಿಫ್ಟ್ ಆಗ್ಬೋದು. ವೈಟಮಿನ್ ಸಿಯಲ್ಲೂ ಅಷ್ಟೇ ಪರ್ಸೆಂಟೇಜಸ್ ಇರುತ್ತೆ, 5%, 10%, 12% ಆ ಥರ ಇರುತ್ತೆ. ಸೊ ನೋಡಿಕೊಂಡು ನೀವು ಚಿಕ್ಕ ಪರ್ಸೆಂಟಿಂದ ದೊಡ್ಡ ಪರ್ಸೆಂಟೇಜ್ಗೆ ಹೋಗಬೇಕು. ಹಾಗೆ ವೈಟಮಿನ್ ಸಿನ ಯೂಸ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ನೆನಪಲ್ಲಿ ಇಟ್ಕೊಳ್ಳಿ, ಡ್ರೈ ಸ್ಕಿನ್ ಮೇಲೆ ಯೂಸ್ ಮಾಡಬೇಕು. ಯು ಕಾಂಟ್ ಯೂಸ್ ಇಟ್ ಆನ್ ದ ವೆಟ್ ಸ್ಕಿನ್. ಎರಡನೇದು ವೈಟಮಿನ್ ಸಿನ ನೀವು ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡ್ಬೋದು, ಅಥವಾ ಆ ಬಾಟಲ್ನ ಸ್ವಲ್ಪ ಬಿಸಿಲಿನ ಡೈರೆಕ್ಟ್ ಕಾಂಟ್ಯಾಕ್ಟ್ನ ತಪ್ಪಿಸ್ಬಿಟ್ಟು ಎಲ್ಲನ ಒಂದು ಕತ್ಲ ಜಾಗದಲ್ಲಿ ಇಟ್ಟರೆ ಇಟ್ ವಿಲ್ ಆಕ್ಟ್ ಬೆಟರ್. ಎರಡನೇದು ವೈಟಮಿನ್ ಸಿ ಯೂಸ್ ಮಾಡಿದ್ದಾದ್ಮೇಲೆ ಖಂಡಿತವಾಗಿಯೂ ಸನ್ ಬ್ಲಾಕನ್ನು ಯೂಸ್ ಮಾಡಲೇಬೇಕು. ಸೊ ನೀವು ಏನಾದರೂ ಸ್ವಲ್ಪ ಅಡ್ಡೆ ಸಡ್ಡೆಯಿಂದ ಬೆಳಗ್ಗೆ ಯೂಸ್ ಮಾಡಿಬಿಟ್ಟು ಹಾಗೆ ನೀವು ವೈಟಮಿನ್ ಸಿ ಜೊತೆಗೆ ನೀವು ಮುಖದ ಮೇಲೆ UV ಪ್ರೊಟೆಕ್ಷನ್ ಹಾಕೊಳ್ಳದೆ ಏನಾದರೂ ಆಚೆ ಕಡೆ ಹೋದರೆ 100% ನಿಮ್ಮ ಸ್ಕಿನ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ರಾದರ್ ನೈಟ್ ಯೂಸ್ ಮಾಡಿ ಸನ್ ಬ್ಲಾಕ್ ಹಾಕೋಂಗಿರಲ್ಲ, ಇಲ್ಲ ಅಂತಾನೆ ಬೆಳಗ್ಗೆ ಯೂಸ್ ಮಾಡಿದಾಗ ಸನ್ ಬ್ಲಾಕನ್ನು ಮ್ಯಾಂಡೇಟರಿ ಮಾಡ್ಕೊಳ್ಳಿ. ನಿಮ್ಮ ನೆಕ್ಸ್ಟ್ ಕ್ವೆಶನ್ ಮೇ ಬಿ ನಯಾಸಿನಮೈಡ್ ಜೊತೆಗೆ ವೈಟಮಿನ್ ಸಿ ಯೂಸ್ ಮಾಡ್ಬೋದಾ ಅಂತ ಕೇಳಬಹುದು. ನೀವು ಖಂಡಿತ ಯೂಸ್ ಮಾಡ್ಬೋದು, ಬಟ್ ನೆನಪಲ್ಲಿ ಇಟ್ಕೊಳ್ಳಿ, ಆಯಿಲ್ ಪ್ರೊಡಕ್ಷನ್ ತುಂಬ ಇದೆ, ನಿಮಗೆ ಪಿಂಪಲ್ಸ್ ಕೂಡ ಇದೆ, ಬಟ್ ಆಲ್ಸೋ ಪಿಗ್ಮೆಂಟೇಷನ್ ಇದೆ ಅಂದರೆ ಡೆಫಿನೆಟ್ಲಿ ನೀವು ನಯಾಸಿನಮೈಡ್ನ ಸೀರಮ್ನ ಯೂಸ್ ಮಾಡಿ ಕೂಡ ವೈಟಮಿನ್ ಸಿ ಯೂಸ್ ಮಾಡ್ಬೋದು. ಬಟ್ ನಾನು ಹೇಳೋದೇನಂತಂದರೆ ಫಸ್ಟ್ ಟ್ರೀಟ್ ಒನ್ ಕಂಡೀಷನ್. ಒಂದು, ನಿಮ್ಮ ಆಯಿಲ್ ಪ್ರೊಡಕ್ಷನ್ನ ಕಮ್ಮಿ ಮಾಡ್ಕೊಳ್ಳಿ ಅಥವಾ ನಿಮ್ಮ ಪಿಗ್ಮೆಂಟೇಷನ್ನ ಕಮ್ಮಿ ಮಾಡ್ಕೊಳ್ಳಿ. ಹಲವಾರು ಪ್ರಾಡಕ್ಟ್ಸ್ನ ಅಟ್ ಎ ಟೈಮ್ನ ಯೂಸ್ ಮಾಡಬೇಡಿ ಅಂತ ನನ್ನ ರೆಕಮೆಂಡೇಶನ್. ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ, ವೈಟಮಿನ್ ಸಿ ಜೊತೆಗೆ ನೀವೇನಾದರೂ ಸನ್ ಬ್ಲಾಕನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ ನಿಮ್ಮ ಕೊಲ್ಲಾಜನ್ನ ಎನ್ಹಾನ್ಸ್ ಮಾಡೋದಕ್ಕೂ ಕೂಡ ಅದು ಹೆಲ್ಪ್ ಮಾಡುತ್ತೆ. ಈಗ ಇಲ್ಲೊಂದು ಕಿವಿ ಮಾತು ಕೂಡ ಇದೆ. ವೈಟಮಿನ್ ಸಿನ ಆಲ್ಮೋಸ್ಟ್ ಎಷ್ಟೊಂದು ಮಾಯಶ್ಚರೈಸರಲ್ಲಿ ಅಥವಾ ಬೇರೆ ಪ್ರಾಡಕ್ಟ್ಸಲ್ಲಿ ಯೂಸ್ ಮಾಡಿರ್ತಾರೆ. ಸೊ ನೀವು ಟೋನರಲ್ಲೂ ವೈಟಮಿನ್ ಸಿ,
ಸೀರಮಲ್ಲೂ ವೈಟಮಿನ್ ಸಿ, ನಿಮ್ಮ ಮಾಯಶ್ಚರೈಸರಲ್ಲೂ ವೈಟಮಿನ್ ಸಿ, ನಿಮ್ಮ ಸನ್ ಬ್ಲಾಕಲ್ಲೂ ವೈಟಮಿನ್ ಸಿ, ಆ ಥರ ಯೂಸ್ ಮಾಡಕ್ಕೆ ಹೋಗ್ಬಿಡಿ. ಇಟ್ ವಿಲ್ ಬಿ ಟೂ ಮಚ್ ಆಫ್ ವೈಟಮಿನ್ ಸಿ. ದ ಸೇಮ್ ವೇ ನಿಯಾಸಿನಮೈಡ್ ಯೂಸ್ ಮಾಡ್ತೀನಿ, ಆಯಿಲ್ ಪ್ರೊಟೆಕ್ಷನ್ ಕಮ್ಮಿ ಮಾಡ್ತೀನಿ ಅಂತ ಟೋನರಲ್ಲೂ ನಿಯಾಸಿನಮೈಡ್ ಇಟ್ಕೊಂಡು, ನಿಮ್ಮ ಮಾಯಶ್ಚರೈಸರಲ್ಲೂ ನಿಯಾಸಿನಮೈಡ್ ಇಟ್ಕೊಂಡು, ಈ ಥರ ಎಲ್ಲದರಲ್ಲೂ ನಿಯಾಸಿನಮೈಡ್ ಇಟ್ಕೊಂಡ್ರೆ ಅಗೇನ್ ನಿಮ್ಮ ಸ್ಕಿನ್ ಪೂರ್ತಿ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಐದರ್ ಟೋನರಲ್ಲಿ ಇಟ್ಕೊಳ್ಳಿ, ಇಲ್ಲ ಮಾಯಶ್ಚರೈಸರಲ್ಲಿ ಇಟ್ಕೊಳ್ಳಿ. ಟೋನರಲ್ಲಿ ನೀವು ನಯಾಸಿನಮೈಡ್ನ ಯೂಸ್ ಮಾಡಿದ್ರೆ ನಿಮ್ಮ ಮಾಯಶ್ಚರೈಸರಲ್ಲಿ ವೈಟಮಿನ್ ಸಿ ಇರೋದನ್ನ ನೋಡಿ. ನಿಮ್ಮ ಟೋನರಲ್ಲಿ ವೈಟಮಿನ್ ಸಿ ಇದೆ ಅಥವಾ ನಿಮ್ಮ ಸೀರಮಲ್ಲಿ ವೈಟಮಿನ್ ಸಿ ಇದೆ ಅಂದರೆ ನಿಮ್ಮ ಸನ್ ಬ್ಲಾಕಲ್ಲಿ ನಯಾಸಿನಮೈಡ್ ಇರೋವಂಥದ್ದನ್ನ ನೋಡಿ. ಸೊ ಟ್ರೈ ಟು ಕೋರಿಲೇಟ್ ಮತ್ತೆ ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿ. ಅದೇ ಕಾರಣಕ್ಕೆ ಈ ವಿಡಿಯೋನ ಡೆಡಿಕೇಟೆಡ್ಲಿ ವಾಟ್ ಇಂಗ್ರೀಡಿಯೆಂಟ್ ವಿಲ್ ಡೂ ವಾಟ್ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ವಲ್ಪ ನಿಧಾನಕ್ಕೆ ನೋಡಿದ್ರೆ ನಿಮಗೆ ಬೇಗ ಅರ್ಥ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಗ್ಗೆ ಮಾತಾಡೋಣ. ದಟ್ ವಿಲ್ ಬಿ ರೆಟಿನಾಲ್. ಸೊ ರೆಟಿನಾಲ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಒಂದು, ಇಟ್ ಇಂಪ್ರೂವ್ಸ್ ದ ಸೈನ್ಸ್ ಆಫ್ ಏಜಿಂಗ್, ರಿಂಕಲ್ಸ್ ಆಗಿರ್ಬೋದು ಅಥವಾ ನಿಮ್ಮ ಕೊಲಾಜನ್ ಪ್ರೊಡಕ್ಷನ್ ಆಗಿರ್ಬೋದು. ಇದು ಒಂದೇ ಮಾತ್ರ ಮಾಡುತ್ತಾ ಇಲ್ಲ, ಪೆಪ್ಟೈಡ್ಸ್ ಕೂಡ ಮಾಡುತ್ತೆ. ಬಟ್ ದೆನ್ ರೆಟಿನಾಲ್ ಇಸ್ ದ ನಂಬರ್ 1 ಪ್ರಾಡಕ್ಟ್ ಅಂತ ಹೇಳ್ತಾರಲ್ಲ ಆ ಥರ. ಬಟ್ ನೆನಪಲ್ಲಿ ಇಟ್ಕೊಳ್ಳಿ, ರೆಟಿನಾಲ್ ಯೂಸ್ ಮಾಡೋಕ್ಕೆ ಮುಂಚೆ ತುಂಬ ಲೀಸ್ಟ್ ಪರ್ಸೆಂಟೇಜಿಂದ 0.001 ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ರೆಟಿನಾಲ್ ಬಗ್ಗೆ ಐಡಿಯಾನೇ ಇಲ್ಲ ಅಂದರೆ ಮೈ ರೆಕಮೆಂಡೇಶನ್ ಇಸ್ ರಾದರ್ ಪ್ಲೀಸ್ ಯಾವ್ದಾರ ಡಾಕ್ಟರ್ನ ಕೇಳ್ಬಿಟ್ಟು ನೀವು ಸ್ಟಾರ್ಟ್ ಮಾಡಿ. ಇಲ್ಲ ಅಂತಂತಂದರೆ ಯು ಮೈಟ್ ಎಂಡ್ ಅಪ್ ಡ್ಯಾಮೇಜಿಂಗ್ ಯುವರ್ ಸ್ಕಿನ್. ಯಾವಾಗ ಯೂಸ್ ಮಾಡಬೇಕು, ಯಾವ ವಯಸ್ಸಲ್ಲಿ ಆದಮೇಲೆ ನೀವು ಯೂಸ್ ಮಾಡ್ಬೋದು. 25+ ಆದಮೇಲೆ ಐ ರೆಕಮೆಂಡ್. ನೈಟಲ್ಲಿ ಮಾತ್ರ ಯೂಸ್ ಮಾಡಬೇಕು, ಬೆಳಗ್ಗೆ ಯೂಸ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ರೆಟಿನಾಲ್ ಯೂಸ್ ಮಾಡಿದ ರಾತ್ರಿ ನೆಕ್ಸ್ಟ್ ಡೇ ನೀವು ಡೆಫಿನೆಟ್ಲಿ ಸನ್ಬ್ಲಾಕ್ನ ಯೂಸ್ ಮಾಡಬೇಕು. ರೆಟಿನಾಲ್ನ ಯೂಸ್ ಮಾಡಬೇಕಾದ್ರೆ ಚಿಕ್ಕ ಪರ್ಸೆಂಟೇಜಿಂದ ಸ್ಟಾರ್ಟ್ ಮಾಡಿ ಹೈಯರ್ ಪರ್ಸೆಂಟೇಜ್ಗೆ ಹೋಗಬೇಕು. ರೆಟಿನಾಲ್ಸ್ನ ಹೇಗೆ ಯೂಸ್ ಮಾಡ್ತೀರಾ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಒಂದು, ವೈಟಮಿನ್ ಸಿ ಆಗಿರ್ಬೋದು, AHS ಆಗಿರ್ಬೋದು, BHS ಆಗಿರ್ಬೋದು, ಅಂದರೆ ಲ್ಯಾಕ್ಟಿಕ್ ಆಸಿಡ್ ಆಗಿರ್ಬೋದು, ಗ್ಲೈಕೋಲಿಕ್ ಆಸಿಡ್ ಆಗಿರ್ಬೋದು, ಸ್ಯಾಲಿಸಿಲಿಕ್ ಆಸಿಡ್ ಆಗಿರ್ಬೋದು, ಬೆಂಜಾಲ್ ಪೆರಾಕ್ಸೈಡ್ ಆಗಿರ್ಬೋದು, ಇದ್ರ ಜೊತೆಗೆ ದಯವಿಟ್ಟು ರೆಟಿನಾಲ್ನ ಯೂಸ್ ಮಾಡಬಾರ್ದು. ರೆಟಿನಾಲ್ನ ವಾರದಲ್ಲಿ 1 ಸತಿನೇ ಫಸ್ಟ್ ಟೈಮ್ ಯೂಸ್ ಮಾಡ್ಬೇಕಾದ್ರೆ ವಾರದಲ್ಲಿ 1 ಸತಿ ಸ್ಟಾರ್ಟ್ ಮಾಡಬೇಕು. ಅದಾದ್ಮೇಲೆ ವಾರಕ್ಕೆ 2 ಸತಿ, ಅದಾದ್ಮೇಲೆ 3 ಸತಿ, ಆ್ಯಂಡ್ ದಟ್ ಇಸ್ ಮೋರ್ ದೆನ್ ಎನಫ್. ಬರೀ ಒಂದು ರೆಟಿನಾಲ್ನ ಹೇಗೆ ಯೂಸ್ ಮಾಡಬೇಕು ಅಥವಾ ಹೇಗೆ ಪರ್ಚೇಸ್ ಮಾಡಬೇಕು ಅಂತ ನಿಮಗೆ ಡೌಟ್ ಇದೆ, ಅದಕ್ಕೂ ಕೂಡ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಈಗ ನಾವು ರೆಟಿನಾಲ್ನ ಹೇಗೆ ನಾವು ಯೂಸ್ ಮಾಡಬೇಕು ಅಂತ ನೋಡೋಣ. ಸೊ ಬೇಸಿಕಲಿ ರೆಟಿನಾಲ್ನ ಯೂಸ್ ಮಾಡಬೇಕಾದ್ರೆ ಸ್ಯಾಂಡ್ವಿಚ್ ಮೆಥಡಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ದಟ್ ಇಸ್ ಬಿಕಾಸ್ ರೆಟಿನಾಲ್ ತುಂಬ ಪೊಟೆಂಟ್ ಆಗಿರೋದ್ರಿಂದ ನಿಮ್ಮ ಸ್ಕಿನ್ ಬ್ಯಾರಿಯರ್ನ ನೀವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿಲ್ಲ ಅಂತಂದರೆ ಏನಾಗ್ಬಿಡುತ್ತೆ, ರೆಟಿನಾಲ್ ಆ ಚರ್ಮನ ಸುಡೋ ಚಾನ್ಸಸ್ ಇರುತ್ತೆ. ಸೊ ರೆಟಿನಾಲ್ ಯೂಸ್ ಮಾಡೋಕ್ಕೆ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಾಗ ಮೋಸ್ಟ್ ಆಫ್ ದ ಪೀಪಲ್ ಪರ್ಜಿಂಗ್ ಅನ್ನೋದನ್ನ ಫೇಸ್ ಮಾಡ್ತಾರೆ. ಅಂದರೆ ಮುಖ ತುಂಬ ಡ್ರೈ ಆಗಿಬಿಟ್ಟು ಸುಲ್ಕೊಂಡ್ಬಂದ್ಬಿಡೋದು ಇವೆಲ್ಲ ಆಗುತ್ತೆ. ಬಟ್ ತುಂಬ ಎಕ್ಸ್ಟ್ರೀಮ್ ಆಗಿ ಗೊತ್ತಿಲ್ಲದೆ ಸೆನ್ಸಿಟಿವ್ ಸ್ಕಿನ್ ಇದ್ದು ಅಥವಾ ನಿಮಗೆ ಆಕ್ಟಿವ್ ಪಿಂಪಲ್ಸ್ ಇದೆ, ರಕ್ತ ಎಲ್ಲ ಇದೆ ಪಿಂಪಲ್ ಅಲ್ಲಿ ಅಂದಾಗ ನೀವು ಅದ್ರ ಮೇಲೆ ಏನೋ ರೆಟಿನಾಲ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ಅಥವಾ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲದೇನೆ ನೀವು ತಗೊಂಡ್ಬಿಟ್ರೆ ಅಥವಾ ಯೂಸ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಸ್ಕಿನ್ ವಿಪರೀತ ಡ್ಯಾಮೇಜ್ ಆಗುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ನೀವು ಟೋನರ್ ಏನು ಯೂಸ್ ಮಾಡ್ತೀರಾ, ರೆಟಿನಾಲ್ ಯೂಸ್ ಮಾಡೋಕ್ಕೆ ಮುಂಚೆ ಅಥವಾ ಸೀರಮ್ ಏನು ಯೂಸ್ ಮಾಡ್ತೀರಾ, ಇಟ್ ಹ್ಯಾಸ್ ಟು ಬಿ ರಿಯಲಿ ಕಾಮಿಂಗ್. ಅಂದರೆ ಫಾರ್ ಎಕ್ಸಾಂಪಲ್ ಟೋನರಲ್ಲಿ ಪೆಪ್ಟೈಡ್ಸ್ ಆಗಿರಬಹುದು ಅಥವಾ ಒಂದು ರೋಸ್ ವಾಟರ್ ಆಗಿರ್ಬೋದು, ಈ ಥರ ಒಂದು ಕಾಮಿಂಗ್ ಜಿನ್ಸೆಂಗ್ ವಾಟರ್ ಆಗಿರ್ಬೋದು, ಈ ಥರ ಕಾಮಿಂಗ್ ಇಂಗ್ರೀಡಿಯೆಂಟ್ ಇರುವಂಥ ಟೋನರ್ನ ಯೂಸ್ ಮಾಡಿ ನಂತರ ನೀವು ರೆಟಿನಾಲ್ ಸೀರಮ್ನ ಯೂಸ್ ಮಾಡಿ. ಅದರ ನಂತರ ಒಂದು ಮಾಯಶ್ಚರೈಸರ್ ಯೂಸ್ ಮಾಡಿ ವಿಚ್ ಹ್ಯಾಸ್ ಪೆಪ್ಟೈಡ್ಸ್. ಅದಾದಮೇಲೆ ನೀವೊಂದು ಸ್ಲೀಪಿಂಗ್ ಮಾಸ್ಕ್ ಹಾಕೊಳ್ಳಿ. ನನ್ನ ರೆಕಮೆಂಡೇಶನ್ ಸ್ಲೀಪಿಂಗ್ ಮಾಸ್ಕ್ಗೆ ಐ ಥಿಂಕ್ ಯು ಮೈಟ್ ನೋ ಕಾಸರೆಕ್ಸ್ ಅವ್ರದ್ದು ಒಂದು ಮಾಯಶ್ಚರೈಸರ್ ಕ್ರೀಮ್ ಇದೆ ದಟ್ ವರ್ಕ್ಸ್ ಬ್ಯೂಟಿಫುಲಿ ವಿತ್ ರೆಟಿನಾಲ್. ಸೊ ನೀವು ರೆಟಿನಾಲ್ ಯೂಸ್ ಮಾಡೋ ನೈಟು ಗ್ಲೈಕೋಲಿಕ್ ಆಸಿಡ್ ಅಥವಾ ಸ್ಯಾಲಿಸಿಲಿಕ್ ಆಸಿಡ್ ಇವೆಲ್ಲ ಹಾಕಿರಬಾರ್ದು. ಆ್ಯಂಡ್ ಬೆಳಿಗ್ಗೆ ನೀವು ಶೇವ್ ಮಾಡಿರ್ತೀವಿ ಅಥವಾ ವ್ಯಾಕ್ಸ್ ಮಾಡಿರ್ತೀವಿ, ಇದನ್ನೆಲ್ಲ ಮಾಡಿಬಿಟ್ಟು ರೆಟಿನಾಲ್ನ ಮಾಡಬಾರ್ದು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಗ್ಗೆ ನೋಡೋಣ. ಒನ್ ಆಫ್ ಮೈ ಫೇವ್ರೇಟ್ ಇಂಗ್ರೀಡಿಯೆಂಟ್ ಗ್ಲೈಕೋಲಿಕ್ ಆಸಿಡ್ ವರ್ಸಸ್ ಸ್ಯಾಲಿಸಿಲಿಕ್ ಆಸಿಡ್, ಎರಡರ ಬಗ್ಗೆನೂ ಮಾತಾಡ್ತೀನಿ. ಗ್ಲೈಕೋಲಿಕ್ ಆಸಿಡ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸರ್ಫೇಸ್ ಲೆವೆಲಲ್ಲಿ ಪ್ರಾಬ್ಲಮ್ಸ್ ಇದೆ, ಅನ್ಇವನ್ ಸ್ಕಿನ್ ಟೋನ್ ಇದೆ ಅಥವಾ ನಿಮಗೆ ಪಿಗ್ಮೆಂಟೇಷನ್ ಇದೆ. ಸೊ ಫಾರ್ ದ್ಯಾಟ್ ಯು ಯೂಸ್ ಗ್ಲೈಕೋಲಿಕ್ ಆಸಿಡ್. ಅಂದರೆ ಮೇಲೆ ಚರ್ಮದ ಮೇಲೆ ಏನೋ ಇದೆ ಡೆಡ್ ಸ್ಕಿನ್ನ ತೆಗೆಯೋದಕ್ಕೆ ನಾವು ಗ್ಲೈಕೋಲಿಕ್ ಆಸಿಡ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಸ್ಯಾಲಿಸಿಲಿಕ್ ಆಸಿಡ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಡೀಪರ್ ಲೆವೆಲಲ್ಲಿ ಕ್ಲಾಕ್ ಪೋರ್ಸ್ ಆಗಿರ್ಬೋದು, ತುಂಬ ಪಿಂಪಲ್ಸ್ ಬರ್ತಿದೆ ಬಿಕಾಸ್ ಆಫ್ ದ ಕ್ಲಾಕ್ ಪೋರ್ಸ್, ತುಂಬ ದಿನದಿಂದ ನೀವು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಡೆಪಾಸಿಟ್ ಆಗಿದೆ ಅಂದರೆ ಸ್ವಲ್ಪ ಒಂದು ಲೆವೆಲ್ ಕೆಳಗಡೆ ಹೋಗಿ ಅದಕ್ಕೆ ಸರ್ಫೇಸನ್ನು ಕ್ಲೀನ್ ಮಾಡುತ್ತೆ. ಸೊ ಸ್ಯಾಲಿಸಿಲಿಕ್ ಆಸಿಡ್ ಇಸ್ ಮೋರ್ ಪೊಟೆಂಟ್ ದ್ಯಾನ್ ಗ್ಲೈಕೋಲಿಕ್ ಆಸಿಡ್. ಸೊ ಈಗ ನಾವು ಗ್ಲೈಕೋಲಿಕ್ ಆಸಿಡ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಸೊ ಗ್ಲೈಕೋಲಿಕ್ ಆಸಿಡ್ನ ನೀವು ಫೇಸ್ ವಾಶಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಮೇ ಬಿ ಪ್ರತಿದಿನ ರಾತ್ರಿ ನೀವು ಗ್ಲೈಕೋಲಿಕ್ ಆಸಿಡ್ ಇರುವಂಥ ಒಂದು ಫೇಸ್ ವಾಶ್ನ ಯೂಸ್ ಮಾಡಿದ್ರೆ ನೀವೊಂದು ಸ್ಕಿನ್ ಟೋನ್ ಆಗಿರ್ಬೋದು ಅಥವಾ ನಿಮ್ಮ ಪಿಗ್ಮೆಂಟೇಷನ್ ಆಗಿರ್ಬೋದು ಅಥವಾ ಟ್ಯಾನಿಂಗ್ ಆಗಿರ್ಬೋದು ಮುಖದಲ್ಲಿ, ಇದನ್ನು ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಸೀರಮ್ ಲೆವೆಲಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ದಟ್ ವಿಲ್ ಬಿ ಮೋರ್ ಪೊಟೆಂಟ್ ಅಲ್ವಾ. ಸೊ ನೀವು ಅದನ್ನು ಪ್ರತಿದಿನ ಯೂಸ್ ಮಾಡೋಕ್ಕಾಗಲ್ಲ. ವಾರದಲ್ಲಿ ದಿನ ಬಿಟ್ಟು ದಿನ 2 ಟೈಮ್ಸ್ ಅಥವಾ 3 ಟೈಮ್ಸ್ ಯೂಸ್ ಮಾಡ್ಬೋದು. ಗ್ಲೈಕೋಲಿಕ್ ಆಸಿಡ್ ಯೂಸ್ ಮಾಡ್ತಾ ಸ್ಯಾಲಿಸಿಲಿಕ್ ಆಸಿಡ್ನು ಜೊತೆಗೆ ಒಂದೇ ದಿನ ಯೂಸ್ ಮಾಡೋಕ್ಕಾಗೋದಿಲ್ಲ. ಗ್ಲೈಕೋಲಿಕ್ ಆಸಿಡ್ನ ಮಂಡೇ ಯೂಸ್ ಮಾಡಿದ್ರೆ ಟ್ಯೂಸ್ಡೇ ವೆಡ್ನೆಸ್ಡೇ ಸ್ವಲ್ಪ ಹೀಲ್ ಆಗೋಕ್ಕೆ ಕೊಟ್ಬಿಟ್ಟು ವೆಡ್ನೆಸ್ಡೇ ಅಥವಾ ಥರ್ಸ್ಡೇ ನೀವು ಸ್ಯಾಲಿಸಿಲಿಕ್ ಆಸಿಡ್ ಯೂಸ್ ಮಾಡಿ
ಇನ್ನೊಂದು 2 ದಿನ ಗ್ಯಾಪ್ ಕೊಟ್ಟು ಇನ್ನೊಂದು ದಿನದಲ್ಲಿ ರೆಟಿನಾಲ್ ಯೂಸ್ ಮಾಡ್ಬೋದು. ಈ ತರ ನೀವು ಒಂದೊಂದು ಇಂಗ್ರೀಡಿಯೆಂಟ್ಗೆ ಒಂದೊಂದು ದಿನದ ತರ ಡೆಡಿಕೇಟ್ ಮಾಡಬೇಕು. ಐ ನೋ ಇಟ್ ಸೌಂಡ್ಸ್ ವೆರಿ ಕಾಂಪ್ಲಿಕೇಟೆಡ್, ಬಟ್ ಎಲ್ಲ ಇಂಗ್ರೀಡಿಯೆಂಟ್ ಬಗ್ಗೆ ನಿಮಗೆ ಐಡಿಯಾ ಇದ್ರೆ ನಿಮಗೆ ನೆಸೆಸಿಟಿ ಇರೋಂಥದ್ದನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ ಬಂದು ಗ್ಲೈಕೋಲಿಕ್ ಆಸಿಡ್ ಅಥವಾ ಸ್ಯಾಲಿಸಿಲಿಕ್ ಆಸಿಡ್ ನ ಯೂಸ್ ಮಾಡಬೇಕಾದ್ರೆ ನಿಮ್ಮ ಸ್ಕಿನ್ ಡ್ರೈ ಇರಬೇಕು. ಫಾರ್ ಎಕ್ಸಾಂಪಲ್ ಗ್ಲೈಕೋಲಿಕ್ ಆಸಿಡ್ ನ ಟೋನರ್ ತರ ಯೂಸ್ ಮಾಡಿದ್ರೆ ನೀವು ಒಂದು ರೋಸ್ ವಾಟರ್ ನ ಸ್ಪ್ರೇ ಮಾಡಿ ಅದು ಸ್ವಲ್ಪ ಡ್ರೈ ಆಗಕ್ಕೆ ಕೊಟ್ಟು ನಂತರ ನೀವು ಗ್ಲೈಕೋಲಿಕ್ ಆಸಿಡ್ ಟೋನರ್ ಅಪ್ಲೈ ಮಾಡಿ ಅಥವಾ ಸೀರಮ್ ಅಪ್ಲೈ ಮಾಡಿ ಓವರ್ ನೈಟ್ ಬಿಡಬಹುದು. ಬಟ್ ಸ್ಯಾಲಿಸಿಲಿಕ್ ಆಸಿಡ್ ನ ಯೂಸ್ ಮಾಡ್ತೀನಿ ಅಥವಾ ಸ್ಯಾಲಿಸಿಲಿಕ್ ಆಸಿಡ್ ಸೀರಮ್ನ ಯೂಸ್ ಮಾಡ್ತೀವಿ ಅಂದ್ರೆ ನಾಟ್ ಮೋರ್ ದನ್ 8 to 10 minutes. ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀನಿ ಅಂದ್ರೆ 5 ನಿಮಿಷ ಇಟ್ಕೊಳ್ಬೇಕು ಮುಖದ ಮೇಲೆ, ಅಥವಾ ತುಂಬಾ ಸತಿ ಯೂಸ್ ಮಾಡಿದೀವಿ ಒಂದು ಅಭ್ಯಾಸ ಇದೆ ಅಂತಂದ್ರೆ ನೀವು ಮೋರ್ ದನ್ 10 to 11 minutes ಇಟ್ಕೊಂಡು ಮುಖನ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡ್ಕೊಂಡಾಗ ಕಣ್ಣಿಗೆಲ್ಲ ಎಗರಬಾರ್ದು. ಸೊ ಯು ಹ್ಯಾವ್ ಟು ಬಿ ಲಿಟಲ್ ವೆರಿ ಕೇರ್ಫುಲ್ ದಟ್ ಸ್ಯಾಲಿಸಿಲಿಕ್ ಆಸಿಡ್ ಯೂಸ್ ಮಾಡಿದಾಗ ಪೂರ್ತಿ ಅದು ಒಳಗಡೆ ಹೋಗಿ ನಿಮ್ಮ ಬ್ಲಾಕ್ ಹೆಡ್ಸ್ ಆಗಿರ್ಬೋದು, ವೈಟ್ ಹೆಡ್ಸ್ ಆಗಿರ್ಬೋದು, ಇದನ್ನ ತೆಗೆದು ಸ್ಕಿನ್ ನ ಸ್ವಲ್ಪ ಸೆನ್ಸಿಟಿವ್ ಮಾಡಿರೋದ್ರಿಂದ ಅಗೇನ್ ಯು ಹ್ಯಾವ್ ಟು ಟೇಕ್ ಕೇರ್ ವಿತ್ ಅ ಗುಡ್ ಮಾಯಿಶ್ಚರೈಸರ್. ಫೇಸ್ ಟ್ಯಾನಿಂಗ್ ತೆಗೆಯೋದಕ್ಕೆ ತುಂಬಾ ಸತಿ ಕೇಳ್ತಾನೆ ಇರ್ತೀರಾ. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್. ನಿಮ್ಮ ಸ್ಕಿನ್ ಕೇರ್ ಅಲ್ಲಿ ಗ್ಲೈಕೋಲಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್ ಅಥವಾ ಮ್ಯಾಂಡಲಿಕ್ ಆಸಿಡ್ ಅಥವಾ ಕೋಜಿಕ್ ಆಸಿಡ್ ಅಥವಾ ಸ್ಯಾಲಿಸಿಲಿಕ್ ಆಸಿಡ್ ಈ ಯಾವುದೇ ಸೀರಮ್ಗಳನ್ನ ನೀವು ಆಲ್ಮೋಸ್ಟ್ ನಿಮ್ಮ ಸ್ಕಿನ್ ಕೇರ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂತಾ ಬಂದ್ರೆ ನಿಮ್ಮ ಪಿಗ್ಮೆಂಟೇಷನ್ ಆಗಿರ್ಬೋದು, ಡಿಸ್ಕಲರೇಷನ್ ಆಗಿರ್ಬೋದು ಅಥವಾ ಟ್ಯಾನಿಂಗ್ ಆಗಿರ್ಬೋದು, ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದೆಲ್ಲದನ್ನು ತೆಗೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಸ್ಯಾಲಿಸಿಲಿಕ್ ಆಸಿಡ್ ಅಂಡ್ ಗ್ಲೈಕೋಲಿಕ್ ಆಸಿಡ್. ಇನ್ಫ್ಯಾಕ್ಟ್ ನೀವು ಗ್ಲೈಕೋಲಿಕ್ ಆಸಿಡ್ ಟೋನರ್ ಅಥವಾ ಸೀರಮ್ನ ನೀವು ನಿಮ್ಮ ಬಾಡಿ ಮೇಲೆ ಕೂಡ ಯೂಸ್ ಮಾಡಬಹುದು. ಇತ್ತೀಚೆಗೆ ಬಾಡಿ ಪೀಲ್ಸ್ ಅಂತ ಕೂಡ ಬರುತ್ತೆ. ಇದನ್ನು ಕೂಡ ನೀವು ವಾರದಲ್ಲಿ ಒಂದ್ಸಲಿ ಯೂಸ್ ಮಾಡ್ತಾ ಬಂದ್ರೆ ಸ್ಕಿನ್ ಅಲ್ಲಿ ಇರುವಂತ ಟ್ಯಾನಿಂಗ್ ಕೂಡ ಹೋಗುತ್ತೆ. ಈಗ ನಾವು ಗ್ಲೈಕೋಲಿಕ್ ಆಸಿಡ್ ನ ಟ್ಯಾನ್ ತೆಗಿತೆ ಅಂತ ಅನ್ನೋ ಕಾರಣದಿಂದ ನೀವು ಎವ್ರಿ ಸಿಂಗಲ್ ಡೇ ಯೂಸ್ ಮಾಡೋಕ್ಕಾಗೋದಿಲ್ಲ. ಬಾಡಿ ಮೇಲೆ ಆಗಿರಲಿ, ಸ್ಕಾಲ್ಪ್ ಮೇಲೆ ಆಗಿರಲಿ ಅಥವಾ ಅಂಡರ್ ಆರ್ಮ್ಸ್ ಅಲ್ಲಿ ಆಗಿರಲಿ, ಎಲ್ಲೇ ಯೂಸ್ ಮಾಡಿದ್ರು ಕೂಡ ವಾರದಲ್ಲಿ 1 ದಿನ ಅಥವಾ 10 days ಅಲ್ಲಿ 1 ದಿನ ಯೂಸ್ ಮಾಡಬೇಕು. ಡೋಂಟ್ ಮೇಕ್ ಇಟ್ ಅ ಹ್ಯಾಬಿಟ್ ಆಫ್ ಲೈಕ್ ಎವ್ರಿ ಅದರ್ ಡೇ ತೆಗಿತೀನಿ ಅಂತ ಮಾಡಕ್ ಹೋಗ್ಬೇಡಿ. ಒಂದು ತುಂಬಾ ಸೆನ್ಸಿಟಿವ್ ಆಗಿಬಿಡುತ್ತೆ. ಎರಡನೇದು ಗ್ಲೈಕೋಲಿಕ್ ಆಸಿಡ್ ಕೂಡ 5% ಇಂದ ಸ್ಟಾರ್ಟ್ ಮಾಡಿ ನಂತರ ನೀವು ಮೇ ಬಿ 7%, 10% ಹೋಗ್ಬೋದು. ಅದು ಇಟ್ ಟೇಕ್ಸ್ ಲೈಕ್ 6 to 8 months. ಸೊ ಒಂದೇ ಸತಿ ನೀವು 10%ಗೆಲ್ಲ ಹೋಗ್ಬೇಡಿ. ನೀವು ಪೀಲ್ಸ್ ತಗೊಳ್ಬೇಕಾದ್ರೆ ಸ್ಟಾರ್ಟ್ ಫ್ರಮ್ ದ ಮೈಲ್ಡರ್ ಪೀಲ್ಸ್ ಅಂಡ್ ದೆನ್ ಗೋ ಫಾರ್ ದ ಸ್ಟ್ರಾಂಗರ್ ಪೀಲ್ಸ್. ಈಗ ನಾನು ಹಲವಾರು ಇಂಗ್ರೀಡಿಯೆಂಟ್ಸ್ ಅಥವಾ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡಿದ್ದೀನಿ. ಇನ್ನು ಯಾವ್ದಾನ ಬಿಟ್ಟು ಹೋಗಿದ್ರೆ ಖಂಡಿತ ನನಗೆ ರಿಮೈಂಡ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಐ ಕಮ್ ಬ್ಯಾಕ್ ಅಂಡ್ ಮೇಕ್ ಅ ವಿಡಿಯೋ ಆನ್ ದಟ್ ಆಲ್ಸೋ. ಇದ್ರ ಜೊತೆಗೆ ನೆನಪಲ್ಲಿ ಇಟ್ಕೊಳ್ಳಿ, ಸ್ಕಿನ್ ಕೇರ್ ಅನ್ನೋದು ಎವ್ರಿ ಡೇ ಪ್ರೋಸೆಸ್. ಅಂದ್ರೆ ನೀವು ಹೇಗೆ ದಿನ ಊಟ ಮಾಡ್ತೀರಾ, ದಿನ ಊಟ ಮಾಡ್ಬೇಕಂತ ಕೇಳ್ತೀವ, ದಿನ ನಿದ್ದೆ ಮಾಡ್ಬೇಕು ಅಂತ ಕೇಳ್ತೀವ, ಅದೇ ತರ ಸ್ಕಿನ್ ಕೇರ್ ಕೂಡ, ಹೇರ್ ಕೇರ್ ಕೂಡ. ಸೊ ವೈ ದಟ್ ಇಸ್ ಬಿಕಾಸ್ ಎವ್ರಿ ಡೇ ನಾವು ಎಕ್ಸ್ಪೋಸ್ ಆಗ್ತೀವಲ್ಲ, ಸನ್ಗೆ ಎಕ್ಸ್ಪೋಸ್ ಆಗ್ತೀವಿ, ಎನ್ವಿರಾನ್ಮೆಂಟ್ಗೆ ಎಕ್ಸ್ಪೋಸ್ ಆದಂಗೆ ಸ್ಕಿನ್ ಮೇಲೆ ಡ್ಯಾಮೇಜಸ್ ಆಗ್ಬೋದು ಅಥವಾ ಚೇಂಜಸ್ ಆಗ್ಬೋದು ಖಂಡಿತ ಕಾಣಿಸುತ್ತೆ. ಪ್ರತಿದಿನನೂ ನಾವು ಬೆಳೀತಿರ್ತೀವಲ್ವಾ, ವಿ ಆರ್ ಗೆಟ್ಟಿಂಗ್ ಓಲ್ಡರ್ ಅಂಡ್ ಓಲ್ಡರ್. ಸೊ ಇವೆಲ್ಲ ಏನಕ್ಕೆ ಮಾಡ್ತೀವಿ ಅಂದ್ರೆ ಟು ಮೇಕ್ ಸ್ಕಿನ್ ಹೆಲ್ದಿ, ನಾಟ್ ಟು ಮೇಕ್ ಇಟ್ ವೈಟ್ ಆಗಿ ಮಾಡ್ಕೊಳೋದಕ್ಕೆ ಅಥವಾ ಏನದು ಕಲೆನೇ ಇಲ್ದಂಗೆ ಒಂದ್ಸತಿ ಮಾಡ್ಬಿಟ್ರೆ ಪೂರ್ತಿ ಎರಾಡಿಕೇಟ್ ಆಗುತ್ತೆ. ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಇಟ್ ಹ್ಯಾಸ್ ಟು ಬಿ ಆನ್ ಎ ಡೈಲಿ ಬೇಸಿಸ್. ಸೊ ಇದ್ರ ಬಗ್ಗೆ ಐಡಿಯಾ ಇರಲಿ ಅಂತ ಹೇಳಿದೀನಿ. ಅಂಡ್ ಇವೆಲ್ಲಾನು ಯೂಸ್ ಮಾಡಬೇಕಾ ಒಂದು ಬ್ಯೂಟಿಫುಲ್ ಸ್ಕಿನ್ಗೆ? ನೋ. ನಿಮ್ಮ ಸ್ಕಿನ್ ಟೈಪ್ಗೆ, ನಿಮ್ಮ ಸ್ಕಿನ್ ಕನ್ಸರ್ನ್ಗೆ, ನಿಮ್ಮ ಬಡ್ಜೆಟ್ಗೆ ಅಥವಾ ನಿಮ್ಮ ಪೇಷನ್ಸ್ಗೆ, ನಿಮ್ಮ ಟೈಮ್ ಹೆಂಗಿದೆ, ನೀವು ಹೆಂಗೆ ಡೆಡಿಕೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಆ ಥರ ಯೂಸ್ ಮಾಡ್ಬೋದು. ಸಿಂಪಲ್ ಸ್ಕಿನ್ ಕೇರ್ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಟ್ರೈ ಅಂಡ್ ಮ್ಯಾಚ್ ಬೋತ್ ಆಫ್ ದಿಸ್. ನಿಮಗೆ ಅದು ಬೇಕಾ ಮಾಡಿ. ನಿಮಗೆ ಅಷ್ಟೊಂದು ಲಾಂಗರ್ ಪ್ರೊಸೀಜರ್ ಅಲ್ಲಿ ಬೇಡವಾ, ಒಂದು ಟೋನರ್ ಇಟ್ಕೊಳ್ಳಿ, ಒಂದು ಮಾಯಿಶ್ಚರೈಸರ್ ಇಟ್ಕೊಳ್ಳಿ, ಒಂದು ಸನ್ ಬ್ಲಾಕ್ ಇಟ್ಕೊಳ್ಳಿ, ಯೋರ್ ಸ್ಕಿನ್ ಕೇರ್ ವಿಲ್ ಬಿ ಡನ್. ದಟ್ ಯು ಹ್ಯಾವ್ ಟು ಟೇಕ್ ಅ ಕಾಲ್. ಇದೆಲ್ಲ ಮಾಡ್ತೀನಿ. ಬಟ್ ದೆನ್ ನನ್ನ ಲೈಫ್ ಸ್ಟೈಲ್ ಆಗಿರ್ಬೋದು, ನಿದ್ದೆ ಪ್ಯಾಟರ್ನ್ ಆಗಿರ್ಬೋದು, ಅಥವಾ ಫೋನ್ನ ಸ್ಕ್ರಾಲ್ ಮಾಡ್ಕೊಂಡು ಮಧ್ಯರಾತ್ರಿವರೆಗೂ ಇಟ್ಕೊಳ್ತೀನಿ, ನನ್ನ ಫೋನ್ನ ನಾನು ಟಾಯ್ಲೆಟ್ಗೆ ತೊಗೊಂಡು ಹೋಗ್ತೀನಿ, ನನ್ನ ಬಗ್ಗೆ ನಾನು ಯಾವುದೇ ಥರದ ಕನ್ಸರ್ನ್ ತೊಗೊಳಲ್ಲ. ಆದರೆ ಸ್ಕಿನ್ ಕೇರ್ನ ಮಾತ್ರ ಚಾಚು ತಪ್ಪದಂಗೆ ಮಾಡ್ತೀನಿ ಅಂತಂದರೆ ಡೆಫಿನೆಟ್ಲಿ ನಿಮ್ಮ ಸ್ಕಿನ್ ಮೇಲೆ ಅದು ರಿಫ್ಲೆಕ್ಟ್ ಆಗುತ್ತೆ. ಯು ಕಾಂಟ್ ಸಿ ಎನಿ ಕೈಂಡ್ ಆಫ್ ಚೇಂಜಸ್. ಓಕೆನಾ? ಸೊ ನಿಮ್ಮ ಊಟದ ಹ್ಯಾಬಿಟ್ಸ್ ಜೊತೆಗೆ ನಿಮ್ಮ ಥಾಟ್ಸ್ ಕೂಡ ವೆರಿ ಇಂಪಾರ್ಟೆಂಟ್. ಸೊ ಕೀಪ್ ದೆಮ್ ಪಾಸಿಟಿವ್ ಆ್ಯಂಡ್ try and love yourself and dedicate some time for yourself every single day. ಓಕೆನಾ? ಈ ವಿಡಿಯೋ ಕೆಳಗಡೆ ಯಾವ ಕ್ವೆಶನ್ಸ್ ಇದೆ ಅಥವಾ ಈ ವಿಡಿಯೋಗೆ ಸಂಬಂಧಪಟ್ಟ ಯಾವ್ದಾನ ಕ್ವೆಶನ್ಸ್ ಇದ್ರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆಸೇಜ್ ಮಾಡಿ ನಿಮಗೆ ರೆಸ್ಪಾಂಡ್ ಮಾಡೇ ಮಾಡ್ತೀನಿ. ಅದ್ರ ಜೊತೆಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕೂಡ ಹೇಳಿ. ಈ ವಿಡಿಯೋಗೆ ಒಂದು ಪುಟಾಣಿ ಲೈಕ್ ಕೊಟ್ಟರೆ ನನಗೂ ಕೂಡ ಇಟ್ ಮೇಕ್ಸ್ ಮೀ ಹ್ಯಾಪಿ ಆ್ಯಂಡ್ ಇಟ್ ಕೀಪ್ಸ್ ಮೀ ಮೋಟಿವೇಟೆಡ್ ಟು ಶೂಟ್ ಮೋರ್ ವಿಡಿಯೋಸ್. ಆ್ಯಂಡ್ ಮತ್ತೆ ಬೇಗ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯೋರ್ ಸೆಲ್ಫ್, ಬಾಯ್.